जय बोलो 24 भगवान की जिनवाणी माता की ಸದ್ಧರ್ಮ ಬಂಧುಗಳೇ, ಇವತ್ತಿನ ದಿವಸ ಭರತೇಶ ವೈಭವದ 4ನೇ ಪ್ರವಚನ ಮಾಲಿಕೆಯನ್ನು ತಮ್ಮ ಮುಂದೆ ಹೇಳಬಯಸುತ್ತೇನೆ. ಪುರು ಪರಮೇಶ್ವರನ ಹಿರಿಯ ಪುತ್ರ ಭರತೇಶ ಚಕ್ರವರ್ತಿ. ಇವನ ಕುರಿತು ಮತ್ತು ಇವನ ಅಂತರಂಗದ ಕುರಿತು ಬಹಳ ವೈಭವದಿಂದ ರತ್ನಾಕರ ಕವಿ ವರ್ಣಿಸಿದ್ದಾನೆ. ಭರತೇಶ ವೈಭವ ಎಂಬ ಬೃಹತ್ ಕಾವ್ಯವನ್ನೇ ರಚಿಸಿದ್ದಾನೆ. ಕಥೆಯಲ್ಲಿ ಭರತೇಶನೇ ಕಥಾನಾಯಕನೆಂದು ಕೂಡ ಚಿತ್ರಿಸಿದ್ದಾನೆ. ಇವನೊಬ್ಬ ವಿಲಕ್ಷಣ ವ್ಯಕ್ತಿ ಅನ್ನಬಹುದು. ಸಂಸಾರ ನಾಟಕದಲ್ಲಿ ಅನೇಕ ರೂಪಗಳಲ್ಲಿ ಕಂಡುಬಂದರು. ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸಿದರು. ಯಾವುದಕ್ಕೂ ಅಂಟದೆ, ಅಂದರೆ ಸಂಸಾರದಲ್ಲಿ ಇದ್ದರೂ ಇಲ್ಲದಂತೆ ಬಾಳಿ ಕೊನೆಗೆ ಮುನಿಯಾಗಿ ಅಂತರ್ಮುಹೂರ್ತದಲ್ಲಿ ಕರ್ಮಗಳನ್ನು ಕೆಡಿಸಿ ಮೋಕ್ಷವನ್ನು ಹೊಂದಿದಂತಹ ವಿಲಕ್ಷಣ ವ್ಯಕ್ತಿ. ಆದ್ದರಿಂದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಭರತೇಶ ವೈಭವ ಕಾವ್ಯವು ಅನುವಾದಗೊಂಡು ಪ್ರಚಾರಗೊಂಡಿದೆ. ಭರತ ಚಕ್ರವರ್ತಿಯಂತಹ ಪಾತ್ರ ಎಲ್ಲಿಯೂ ಇಲ್ಲವೆಂದು ಕೂಡ ಕೆಲವರು ಹೇಳುತ್ತಾರೆ. ಭರತೇಶನು 63 ಶಲಾಕಾ ಪುರುಷರಲ್ಲಿ ದ್ವಿತೀಯನಾದರೂ ಕೂಡ ಬಾಳಿನಲ್ಲಿ ಅದ್ವಿತೀಯನಾಗಿದ್ದನು. 60,000 ವರ್ಷ ದಿಗ್ವಿಜಯ ಮಾಡಿ ಬಂದವನು. ಕಾವ್ಯದಲ್ಲಿ ಕವಿಯು ಕಾವ್ಯದ ತುಂಬ ಹೊಸ ಹೊಸ ನುಡಿಮುತ್ತುಗಳ ಗುಚ್ಛಗಳನ್ನೇ ಅರ್ಪಿಸಿದ್ದಾನೆ. ಎಲ್ಲ ದ್ರವ್ಯಗಳನ್ನು, ದೃಶ್ಯಗಳನ್ನು ತದ್ರೂಪವಾಗಿ ಕಣ್ಣಿಗೆ ಕಟ್ಟುವಂತೆ, ಅಂದರೆ ಓದುವಾಗ ಆ ದೃಶ್ಯಗಳು ನಮ್ಮ ಸ್ಮೃತಿ ಪಟಲದ ಎದುರಿಗೆ ನಡೆದಿವೆಯೋ ಎಂದೆನಿಸುತ್ತದೆ. ಸಮಾಜದಲ್ಲಿ ಓರೆ ಕೋರೆಗಳನ್ನು ಕೂಡ ತನ್ನ ಕಾವ್ಯದ ಮೂಲಕ ತಿದ್ದಲು ಪ್ರಯತ್ನಿಸಿದ್ದಾನೆ. ಇವನ ದಾಂಪತ್ಯ ಜೀವನ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತದೆ. ಜೊತೆಗೆ ಕನ್ನಡದ ಕಂಪನ್ನು ಕಾವ್ಯದ ತುಂಬ ಮೆರೆದಿದ್ದಾನೆ ಕವಿ. ಇದೊಂದು ಅದ್ಭುತ ಕೃತಿಯಾಗಿದೆ ಎಂದು ಹೇಳಬಹುದು. ಭರತೇಶ್ವರನು 60,000 ವರ್ಷ ದಿಗ್ವಿಜಯ ಮಾಡಿ ಬಂದು, ಆ ಸಮಯದಲ್ಲಿ ಅವನಿಗೆ ಅನೇಕ ರಾಜರು ಕಾಣಿಕೆಯಾಗಿ ನೀಡಿದಂತಹ ಸಂಪತ್ತನ್ನು ತನ್ನ ರಾಜಧಾನಿಗೆ ತಂದು ಅದನ್ನೆಲ್ಲ ತಾನೇ ಇಟ್ಟುಕೊಳ್ಳದೆ ಉತ್ತಮ ಜನರಿಗೆ ದಾನ ಮಾಡಬೇಕು, ಹಂಚಬೇಕು ಅನ್ನುವಂಥ ಭಾವನೆ ಮಾಡ್ತಾ ಇದ್ದ. ಅವರನ್ನು ಗುರುತಿಸಿ ಉತ್ತಮ ಸ್ಥಾನ ನೀಡಬೇಕೆಂದು ನಿರ್ಧರಿಸಿ ಡಂಗುರ ಸಾರಿಸ್ತಾನೆ. ಡಂಗುರ ಕೇಳಿದ ದಿವಸ ಜನರು ಅರಮನೆಗೆ ಬರುತ್ತಾರೆ. ಆದರೆ ಭರತ ಚಕ್ರವರ್ತಿಯು ಅರಮನೆಯ ಬಾಗಿಲದಲ್ಲಿ ಸಸಿಗಳನ್ನು ಹಾಕಿಸಿದ್ದಾನೆ. ಕೆಲವರು ಹಾಗೆಯೇ ಸಸಿಗಳನ್ನು ತುಳಿದು ಒಳಗೆ ಬರುತ್ತಾರೆ. ಆದರೆ ಸಸಿಗಳು ಏಕೆಂದರೆ ಜೀವಗಳಿವೆ, ಅವನ್ನು ತುಳಿದರೆ ಹಿಂಸೆಯಾಗುವುದೆಂದು ಭಾವಿಸಿ ಕೆಲವರು ಬಾಗಿಲ ಹೊರಗೇನೇ ನಿಂತು ಬಿಟ್ಟರು. ಭರತೇಶ ಕರೆದರೂ ಕೂಡ ಅವರು ಬರಲಿಲ್ಲ ಒಳಗೆ. ಸಸಿಗಳನ್ನು ತುಳಿದು ಬರುವುದು ಹೇಗೆ, ಅದು ಹಿಂಸೆಯಾಗುತ್ತದೆ ಎಂದು ಹೇಳಿದರು. ಅವರನ್ನು ಬೇರೆ ಮಾರ್ಗದಿಂದ ಒಳಗೆ ಕರೆದು ಅವರನ್ನು ಸನ್ಮಾನಿಸಿ ಯೋಗ್ಯ ಕಾಣಿಕೆಗಳನ್ನು ನೀಡಿ ಸತ್ಕರಿಸಿ ಅವರಿಗೆ ಬ್ರಾಹ್ಮಣ ಎಂಬ ಸಾರ್ಥಕ ಹೆಸರನ್ನು ನೀಡುತ್ತಾನೆ ಭರತ. ಅವರಿಗೆ ಜನಿವಾರ ತೊಡಿಸಿ ಅವರಿಗೆ 3 ನಿಯಮಗಳನ್ನು ಹೇಳುತ್ತಾನೆ. ಆತ್ಮಶ್ರದ್ಧೆ, ಆತ್ಮಜ್ಞಾನ, ಆತ್ಮಸ್ಥಿರತೆ. ಈ 3 ನಿಯಮಗಳನ್ನು ನೀವು ಪಾಲಿಸಲು ತಿಳಿಸಿ ಹೇಳುತ್ತಾನೆ. ಇವನ್ನೇ ಈಗಿಂದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಎಂದು, ಇವು 3 ರತ್ನತ್ರಯಗಳೆಂದು ಕೂಡ ಈಗ ಕರೆಯುತ್ತಾರೆ. ಆ ದಿವಸ ಭರತ ಚಕ್ರವರ್ತಿಯು ಬ್ರಾಹ್ಮಣರಿಗೆ ಸನ್ಮಾನ ಮಾಡಿ ಆ 3 ನಿಯಮಗಳನ್ನು ಹೇಳಿದ ದಿವಸ ಶ್ರಾವಣ ಪೌರ್ಣಿಮೆ ಇತ್ತು. ಈ ಹಬ್ಬವು ಇವತ್ತಿಗೂ ನಡೆದು ಬಂದಿದೆ. ಇದೊಂದು ವಾರ್ಷಿಕ ಹಬ್ಬವಾಗಿದೆ. ಅಂದು ಜೈನರೆಲ್ಲರೂ ವಿಶೇಷವಾಗಿ ಮಂದಿರದಲ್ಲಿ ಅಭಿಷೇಕ, ಪೂಜೆ, ಆರಾಧನೆ ಮಾಡಿ ಹೊಸ ಜನಿವಾರ ತೊಟ್ಟುಕೊಳ್ಳುತ್ತಾರೆ. ಭರತೇಶನ ಕೌಟುಂಬಿಕ ಜೀವನ
ರಾಜಕೀಯ ಜಾಣ್ಮೆ, ಸಾಮಾಜಿಕ ಕರ್ತವ್ಯ, ಊಟೋಪಚಾರ, ಸತ್ಪಾತ್ರದಾನ, ತಾಯಿಯ ಸೇವೆ ಎಲ್ಲವುಗಳಲ್ಲಿ ನಿರತನಾಗಿದ್ದರೂ ಕೂಡ ಅವನು ಭೇದ ವಿಜ್ಞಾನ ಮಾಡುವುದನ್ನು, ಆತ್ಮಧ್ಯಾನ ಮಾಡುವುದನ್ನು ಎಂದೂ ಬಿಟ್ಟಿರಲಿಲ್ಲ. ಎಲ್ಲದರಲ್ಲೂ ಅವನು ಹಂಸಕಲೆಯು ಕಾಣುತ್ತಿದ್ದನು. ಭರತೇಶನು ಕೇವಲ ಜನ್ಮದಿಂದಲೇ ಭೇದ ವಿಜ್ಞಾನಿಯಾಗಿರಲಿಲ್ಲ. ಆದಿತೀರ್ಥಂಕರರ ಮಗನಾಗಿ ತಿಳಿದು ಕಲಿತುಕೊಂಡಿದ್ದನು. ತಂದೆಯು ಆಶ್ಚರ್ಯಪಡುವಂತೆ ಇಹಪರಗಳೆರಡನ್ನೂ ಸಮತೋಲನಗೊಳಿಸಿ ಭೋಗ ಯೋಗಗಳು ಎಣ್ಣೆ ಸೀಗೆಕಾಯಿ ಆಗದಂತೆ ಎರಡರಲ್ಲೂ ಸಾಮರಸ್ಯವನ್ನು ಜೋಡಿಸಿ ಸಾಧಿಸಿದಂಥ ಮಹಾಜ್ಞಾನಿ, ಮಹಾಸಾಧಕನಾಗಿದ್ದನು. ಭರತೇಶನ ಬಗ್ಗೆ ಕವಿ ರತ್ನಾಕರ ಕೆಲವು ಪದ್ಯಗಳನ್ನು ಹೇಳಿದ್ದಾನೆ, ನೋಡೋಣ. 16ನೆಯ ಮನು ಪ್ರಥಮ ಚಕ್ರೇಶ ಸುದತಿ ಜನಕೆ ರಾಜ ಮದನ ಚದುರರ ತಲೆವೇಣಿ ತದ್ಭವ ಮೋಕ್ಷ ಸಂಪದನ ಬಣ್ಣಿಸಲೆನ್ನ ಹವಣೆ. ಭರತೇಶನ ಸಾಧನೆ ನೋಡಿ ಆದಿಜಿನೇಶ್ವರಿಗೆ ಸಹ ಆಶ್ಚರ್ಯವೆನಿಸುತ್ತದೆ. ಆದಿಜಿನೇಶ್ವರರು ಸಮವರ್ಣ ಸರಣದಲ್ಲಿ ಸಾಧಿಸಿದಂತಹ ಭೇದ ವಿಜ್ಞಾನವನ್ನು ಭರತೇಶನು ಸಂಸಾರದಲ್ಲಿದ್ದಾಗಲೇ ಸಾಧಿಸಿ ತೋರಿಸಿದಂಥ ಕೃತಕೃತ್ಯನಾದಂಥ ಮಹಾನುಭಾವ. ಭೇದ ವಿಜ್ಞಾನದ ವಿವಿಧ ಆಯಾಮಗಳನ್ನು ತೋರಿಸುವಂಥ ಅದರ ಸಲುವಾಗಿ ರತ್ನಾಕರ ಕವಿಯು ಭರತೇಶ ವೈಭವ ರಚಿಸಿದ್ದಾನೆಂದು ಕೂಡ ಅನಿಸುತ್ತದೆ. ಭರತೇಶನನ್ನು ಕವಿಯು ಬಹಳ ಸುಂದರವಾಗಿ ಚಿತ್ರಿಸಿದ್ದಾನೆ. ಅಂಗವಂಗಕ್ಕೆ ತಕ್ಕ ಲಾವಣ್ಯದಿಂಗಿತ ಪ್ರಾಯದೊಳು ಸಂಗಡಿಸಿದ ಸಿರಿ ಗಂಭೀರ ವಿಕ್ರಮ ಶೃಂಗಾರ ಶೋಭೆಯೊಳೆಸೆದ ಕೋಮಲಾಂಗನು ಹೇಮವರ್ಣನು ಜಗವೆಲ್ಲ ಕಾಮಿಸತಕ್ಕ ಚೆನ್ನಿಗನು ಆಮೋದ ಉಕ್ಕುವ ಜವ್ವಿಗನವನು ಸರ್ವಭೂಮೀಶರೊಡೆಯನ ಚಕ್ರಿ. ಆದಿತೀರ್ಥಂಕರರು ಮುನಿಯಾಗಿ ಘೋರ ತಪಸ್ಸನ್ನಾಚರಿಸಿ ಘಾತಿಯ ಕರ್ಮಗಳನ್ನು ನಾಶ ಮಾಡಿಕೊಂಡು ಸಮೋಶರಣದಲ್ಲಿ ತೋರಿದಂಥ ಭೇದ ವಿಜ್ಞಾನವನ್ನು ಭರತೇಶನು ಸಂಸಾರದಲ್ಲಿದ್ದು ಇದರ ಪ್ರಯೋಗ ಮಾಡಿ ಯಶಸ್ವಿಯಾಗಿ ಕೃತಕೃತ್ಯನಾದಂಥ ಮಹಾನುಭಾವ. ಭರತೇಶ ಚರಮದೇಹ ಉಳ್ಳವ, ಬೆವರು ಮಲಮೂತ್ರಗಳಿಲ್ಲದವ, ಎಂಥ ಸಂದರ್ಭದಲ್ಲೂ ಅಪಮೃತ್ಯು ಇಲ್ಲದವ, ಅತ್ಯಂತ ಅನುಪಮ ಸುಂದರ ಶರೀರವನ್ನು ಧರಿಸಿದಂಥವ. ಭರತೇಶನಿಗೆ ಆಹಾರ ಉಂಟು, ಆದರೆ ನಿಹಾರವಿಲ್ಲ. ಅವನ ದಿನಚರಿಗೆ ಆಶ್ಚರ್ಯಪಡುವಂತಿತ್ತು. ಆದರ್ಶ ಶ್ರಾವಕೋತ್ತಮನೇ ಆಗಿದ್ದನು. ಭರತೇಶನು ಇಷ್ಟೊಂದೆಲ್ಲ ವೈಭವ, ಸುಂದರ ಶರೀರ, ಚರಮದೇಹಿಯಾಗಿರಲು ಪೂರ್ವಭವದಲ್ಲಿ ಏನು ಮಾಡಿರಬಹುದು ಎಂದು ಕವಿಯು ಒಂದು ಚಿಂತನೆ ಮಾಡುತ್ತಾನೆ. ಆವನೊಂಪಿಯನೊಂತನೋ ಪೂರ್ವ ಭವದೋಳು ಆದಾವ ಭಕ್ತಿಯೊಳಾದಿ ಜನನ ಭಾವಿಸಿದನು ಅಲ್ಲದಿದ್ದರ ನೃಪತೊಂಗ ಇಂತು ಲಾವಣ್ಯಬಹುದೇ ಲೋಕದೊಳು ಹಲವೇನು ದೇಹ ಬೇರಾತ್ಮ ಬೇರೆಂದಾತ್ಮ ಕಲೆಯ ಮುನ್ನೊಲ್ದು ಧ್ಯಾನಿಸಿದ ಫಲದಿಂದ ದೊರೆಕೊಂಡು ದಾರಾಯಗಾರೋಪು ಎಳೆಯೊಳೆಲ್ಲರಿಗೇಕೆ ಬಹುದು. ಭರತೇಶನ ವರ್ಣನೆಯನ್ನು ಕವಿಗೆ ಎಷ್ಟು ಮಾಡಿದರೂ ತೃಪ್ತಿಯಲ್ಲ. ಒಂದು ದಿವಸ ಒಂದು ಘಟನೆ ಜರುಗಿತು. ಭರತೇಶನು ಎಲ್ಲಿಗೋ ನಡೆದಿದ್ದನು. ಆಗ ಮನೆಯಲ್ಲಿ ಕುಳಿತಂತಹ ಸೈನಿಕರು ಮಾತನಾಡುತ್ತಿದ್ದರು. ಏನೆಂದರೆ, ಅಯ್ಯೋ, ಯುದ್ಧ ಮಾಡಿ ಗೆದೆಯುವವರು ನಾವು, ಯುದ್ಧದಲ್ಲಿ ಕಷ್ಟಪಡುವವರು ನಾವು. ಆದರೆ ಯುದ್ಧ ಗೆದ್ದ ಬಂದ ಬಳಿಕ ಭರತೇಶನ ಕೀರ್ತಿ ದೇಶದಲ್ಲೆಲ್ಲ ಹರಡುತ್ತದೆ. ಭರತೇಶನು ಯುದ್ಧದಲ್ಲಿ ಗೆದ್ದನು ಎಂದು ಹೇಳುತ್ತಾರೆ ಎಲ್ಲರೂ. ಇದು ಆಶ್ಚರ್ಯವಲ್ಲವೇ ಎಂದು ಚರ್ಚಿಸುತ್ತಿದ್ದರು. ಈ ಮಾತು ಸ್ಪಷ್ಟವಾಗಿ ಭರತೇಶನಿಗೆ ಕೇಳಿಸಿತು. ಅರಮನೆಗೆ ಬಂದವನೇ ತನ್ನ ಕಿರುಬೆರಳನ್ನು ಡೊಂಕಿಸಿಕೊಂಡು ನೋಯುತ್ತದೆ ಎಂದು ಹೇಳುತ್ತಾನೆ. ಇದನ್ನು ಸರಳಗೊಳಿಸಿರಿ ಎಂದು 360 ಜನ ಅಂಗವೈದ್ಯರು ಬಂದು ಪ್ರಯತ್ನ ಮಾಡಿದರು. ಯಾರು ಎಷ್ಟು ಜನ ಪ್ರಯತ್ನ ಮಾಡಿದರೂ ಸಹಿತ ಆ ಭರತೇಶನ ಬೆರಳು ಸಾಧ್ಯ ನೇರವಾಗಲಿಲ್ಲ. ವೈದ್ಯರು ಗಾಬರಿಯಾದರು. ಆಗ ಭರತೇಶನು ಸೈನಿಕರನ್ನು ಕರೆಯಿಸಿ 4 ಗಾವದ ದಪ್ಪವಾದ ಬಂಗಾರದ ಸರಪಳಿಯನ್ನು ತರಿಸಿ ತನ್ನ ಬೆರಳಿಗೆ ಸಿಕ್ಕಿಸಿಕೊಂಡು ಸೈನಿಕರಿಗೆ ಜಗ್ಗಲು ಹೇಳಿದನು.
ಸಾವಿರಾರು ಸೈನಿಕರು ಎಳೆದರೂ ಕೂಡ ಬೆರಳು ಸರಳವಾಗಲಿಲ್ಲ. ಎಲ್ಲರಿಗೂ ಆಶ್ಚರ್ಯವಾಗತೊಡಗಿತು. ಮತ್ತೆ ಮತ್ತೆ ಜಗ್ಗಲು ಹೇಳಿದಾಗ ಸೈನಿಕರು ಜೋರಾಗಿ ಜಗ್ಗತೊಡಗಿದರು. ಆಗ ಭರತೇಶನು ತಾನೇ ಬೇಕಂತಲೇ ಬೆರಳನ್ನು ಸರಳ ಮಾಡಿದನು. ಎಲ್ಲ ಸೈನಿಕರು ದಡನೆ ಬಿದ್ದು ಬಿಟ್ಟರು. ಯಾರು ಮಾತನಾಡಿದ್ದರೋ ಆ ಸೈನಿಕರಿಗೆ ಇದು ತಿಳಿಯಿತು. ಇದು ತಾವು ಮಾತನಾಡಿದಂತಹ ಮಾತನ್ನು ಭರತೇಶನು ಕೇಳಿರಬಹುದು, ನಮಗೆ ಬುದ್ಧಿ ಬರಲೆಂದೇ ಈ ಉಪಾಯ ಮಾಡಿದ್ದಾನೆಂದು ತಿಳಿದು ಬಂದು ಭರತೇಶನಿಗೆ ಕ್ಷಮೆ ಬೇಡಿ ಕಾಲಿಗೆ ಬಿದ್ದರು. ಅಂದರೆ ಭರತೇಶನ ಶಕ್ತಿ ಅಪ್ರತಿಮವಾಗಿತ್ತು ಎಂದು ತಿಳಿದು ಬರುವುದು. ಆಗ ಆ 4 ಗಾವುದ ಬಂಗಾರದ ಸರಪಳಿಯನ್ನು ಎಲ್ಲ ಕಡಿಗಳನ್ನು ಒಂದೊಂದಾಗಿ ಕತ್ತರಿಸಿ ಇಡೀ ಸೈನಿಕರಿಗೆ ಹಂಚಿಬಿಟ್ಟನು. ಭರತೇಶನ ಬಗ್ಗೆ ಕವಿ ಹೇಳುತ್ತಾನೆ ಮತ್ತೆ, ಜಿನ ಕಣ್ಣು ಮುಚ್ಚಿ ತನ್ನ ಮೈಯೊಳಗೆ ತನ್ನನೆ ತಾನೇ ಕಂಡನ ಕ್ಷಣವೇ, ಜನನ ಕಂಡನು ಸಿದ್ಧರ ಕಂಡು ನಲಿಯೇ ಮತ್ತನು ಅನುಭವಿಸಿದನ ಸುಖವ, ಸರ್ವಾಂಗದೊಳುತ್ತಳ ತಳಿಸೂತ ತನ್ನಾತ್ಮ ತೋರ್ವನಾತ್ಮಗೆ ತೋರವನೊಡನೆ, ಜಾರುವುದು ಕರ್ಮವೇರುವುದು ಸುಪ್ರಕಾಶನ ಸ್ಪೂರ್ವದ ಸುಖ ಹುಟ್ಟುತ್ತಿಹುದು. ಭರತೇಶನು ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥರಾದಾಗ ತನ್ನೊಳಗೆ ತಾನು ನೋಡಿದಾಗ ಅಲ್ಲಿ ಜಿನೇಂದ್ರರನ್ನೇ ಕಾಣುತ್ತಾನೆ. ತನ್ನ ಜಿನೇಂದ್ರರನ್ನು ಕಾಣುತ್ತಾನೆ. ಸಿದ್ಧರನ್ನು ಕಂಡು ಆನಂದಿಸುತ್ತಾನೆ. ಆ ಕ್ಷಣದಲ್ಲಿ ವಿಶೇಷ ಸುಖವನ್ನು ಅನುಭವಿಸುತ್ತಾನೆ. ಸರ್ವಾಂಗಗಳಲ್ಲಿಯೇ ಒಂದು ರೀತಿಯ ಆತ್ಮೀಕ ಸುಖವನ್ನು ಅನುಭವಿಸುತ್ತಾನೆ. ಆ ಸಂದರ್ಭದಲ್ಲಿ ಆತ್ಮ ಪ್ರದೇಶದಿಂದ ಕರ್ಮವು ತಾನೇ ತಾನಾಗಿ ಜಾರಿ 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 ದೂರ ಹೋಗುತ್ತದೆ. ಆಗ ಸುಪ್ರಕಾಶವು ಅವನಲ್ಲಿ ಉಂಟಾಗಿ ಸುಖದ ಅನುಭವ ಅವನಿಗಾಗುತ್ತದೆ. ಇಂಥ ಭರತ ಚಕ್ರವರ್ತಿ ಧ್ಯಾನದ ಪ್ರಕ್ರಿಯೆ ದಿನಾಲೂ ಸದಾ ಕಾಲ ಮಾಡುತ್ತಿದ್ದರು. ಒಳಗೆ ತನ್ನಾತ್ಮನ ತಾನೋಡೆ ಹೊಸತೊಂದು ಬೆಳಗು ತೋರ್ಪುದು ತೋರಲೊಡನೆ, ಮಳಲಂತೆ ಜಾರುವುದತಿಹುದು ಕರ್ಮ ನಿಜ ಸುಖ ಹೊಳೆಯಂತೆ ಹೊಳೆದೆತ್ತಿರುವುದು, ತಾನೊಂದು ಬಯಸನು ತನ್ನ ಬಯಸಿ ತನ್ನ ತಾನೇ ಬರುವುದು ಸೌಭಾಗ್ಯ, ಏನೊಂದು ನೆನೆಯನು ತನ್ನ ನೆನೆದು ಲೋಕ ಜಾನಿಸುತ್ತಿಹುದಾತ್ಮರತನ. ಭರತೇಶನು ತನ್ನೊಳಗಿರುವಂತಹ ತನ್ನ ಆತ್ಮನನ್ನೇ ನೋಡಿದಾಗ ಹೊಸದಾದಂಥ ಬೆಳಕು ಕಾಣುತ್ತದೆ ಅವನಿಗೆ. ಆಗ ಉಸುಕು ಜಾರಿಕೊಂಡು ಹೋದಂತೆ ಅವನ ಆತ್ಮ ಪ್ರದೇಶದ ಕರ್ಮವು ಸಹಜವಾಗಿ ಜಾರಿ ಹೋಗುತ್ತದೆ. ಆಗ ತನ್ನಾತ್ಮನ ಸುಖವನ್ನು ಅನುಭವಿಸುತ್ತಾನೆ. ಭರತೇಶನು ಬಾಹ್ಯದಲ್ಲಿ ಯಾವುದನ್ನು ಬಯಸುವುದಿಲ್ಲ. ಸೌಭಾಗ್ಯವಿದ್ದರೆ ತಾನೇ ಏನೆಲ್ಲವೂ ಬಂದು ಸೇರುತ್ತದೆ ನನ್ನಲ್ಲಿ ಎಂದು ಅವನಿಗೆ ವಿಶ್ವಾಸವಿತ್ತು. ತನ್ನಾತ್ಮನನ್ನು ಬಿಟ್ಟು ಯಾವುದರದು ಚಿಂತೆ ಮಾಡುತ್ತಿದ್ದಿಲ್ಲ. ಲೋಕವನ್ನೇ ಅವನ ಆತ್ಮನು ತಿಳಿಯುತ್ತಾನೆ. ರತ್ನಾಕರನು ಏನೇ ಬರೆಯಲಿ ಸುಲಭವಾಗಿರುತ್ತದೆ, ಸರಳವಾಗಿರುತ್ತದೆ. ಮಾತಿನ ಮೋಡಿಯಲ್ಲಿ ಅಂಥ ಗಹನ ತತ್ವವನ್ನಾದರೂ ಕೂಡ ಲೀಲಾಜಾಲವಾಗಿ ಜಾಲಾಡಿಸಿ ಬಿಡುತ್ತಾನೆ. ಓದುವರ ಮನದಲ್ಲಿ ತನ್ನ ಅಭಿಪ್ರಾಯವನ್ನು ನಿನಾದಿಸುತ್ತಾನೆ. ಮತ್ತೆ ಭರತ ಚಕ್ರವರ್ತಿ ಬಗ್ಗೆ ಹೇಳುತ್ತಾನೆ ಕೇಳಿ. ಮಲಮೂತ್ರವ ದಿವ್ಯಾಂಗ ನಾರಾಯ ಲಲಿತಾಂಗಿ ಪದ್ಮಿನಿ ಜಾತಿ, ಬಂದು ಒಲಿದು ಕೂಡುವ ಸುಖ ಸುರಲೋಕ ಸುಖದ ಹಂಬಲ ಮ್ಯಾರೈಸುತ್ತಿದ್ದುದನಾಗ. ಭರತೇಶನದು ಮಲಮೂತ್ರ ಬೆವರು ಇಲ್ಲದಂಥ ದಿವ್ಯಾಂಗವನದು. ಲಲಿತಾಂಗಿ ಪದ್ಮಿನಿ ಜಾತಿಯ ಪತ್ನಿ ಒಲಿದು ಬಂದು ಕೂಡಿದಾಗ ಸ್ವರ್ಗ ಸುಖವನ್ನೇ ಮರೆತು ಬಿಡುತ್ತಿದ್ದನು. ಭರತೇಶನು ಈ ಜೀವನದಲ್ಲಿ ಇಷ್ಟೊಂದು ರಸಿಕನಾಗಿದ್ದರೂ ಸಹ ಆ ಕ್ಷಣದಿಂದ ದೂರ ಆದ ನಂತರ ಮುಂದಿನ ಕ್ಷಣದಲ್ಲಿ ಅವನು ತನ್ನ ಮನಸ್ಸು ಬಯಸಿದರೆ ಆತ್ಮನಲ್ಲಿ ಸ್ಥಿರರಾಗಿ ಪರಮಾತ್ಮನನ್ನು ಕಾಣುತ್ತಿದ್ದನು. ಇಷ್ಟೆಲ್ಲ ಭರತ ಚಕ್ರವರ್ತಿಯು ವೈಭವ ಸಂಪನ್ನನಿದ್ದರೂ ಕೂಡ ರಸ ಋಷಿಯಾಗಿದ್ದನು. ಬಹುಭಾವಗಳಿಂದ ಬಹುಕಾಲದಿಂದ ಭಾವಿಸಿಕೊಂಡು ಬಂದಂತಹ ಭೇದ ವಿಜ್ಞಾನದ ಫಲ ಇದೇಯಾಗಿದೆ. ಆದ್ದರಿಂದ ಬಂಧುಗಳೇ, ನಾವು ಸಹ ಆತ್ಮಧ್ಯಾನ ಭೇದ ವಿಜ್ಞಾನ ದಿನಾಲೂ ಭಾವಿಸುತ್ತಾ ಕರ್ಮಕ್ಷಯ ಮಾಡಿಕೊಂಡು ಈ ಮನುಷ್ಯಭವನ್ನು ಸಾರ್ಥಕ ಮಾಡಿಕೊಂಡು ಮೋಕ್ಷ ಮಾರ್ಗಸ್ಥರಾಗೋಣ. ಭರತ ಚಕ್ರವರ್ತಿಯ ದಿವ್ಯ ಜೀವನವನ್ನು
ಅವನ ಗೃಹಸ್ಥ ಜೀವನವನ್ನು ನಾವು ಆದರ್ಶವನ್ನಾಗಿ ಇಟ್ಟುಕೊಂಡು ನಾವು ಕೂಡ ಆ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯದ ಅಂಥ ಒಂದು ಪ್ರಯತ್ನ ಪುರುಷಾರ್ಥ ನಾವು ನೀವೆಲ್ಲರೂ ಮಾಡೋಣ ಅಂಥೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರಗಳು.